ಪರಲೋಕದಲ್ಲಿ ವಾಸ ಮಾಡುವ ಆತನಾಗಿರುವಂಥ ಶ್ರೀ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಮತ್ತೊಂದು ಆವೃತ್ತಿ ದೇವರ ವಾಕ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತೆ ಅವಕಾಶ ಮಾಡಿರ್ತಕ್ಕಂಥ ತಂದೆಯಾದ ದೇವರಿಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನ ಮಾಡುವಂತನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿ ಇರುವ ಎಲ್ಲ ವೀಕ್ಷಕರೇ, ಮತ್ತೊಂದು ಆವೃತ್ತಿ ದೇವರ ವಾಕ್ಯಗಳನ್ನು ನಾವು ಆಲಿಸುವಂತೆ ಈ ಒಂದು ಸುಸೌಭಾಗ್ಯವನ್ನು ದೇವರು ನಮ್ಮ ಜೀವಮಾನದಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಕೇವಲ ಆತನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯ ಸಂಕೇತವು ಇದಾಗಿದೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. ಬನ್ನಿ ಇವತ್ತಿನ ಒಂದು ವಾಕ್ಯವನ್ನು ನಾವು ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ವಾಕ್ಯದ ಧ್ಯಾನಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ವಾಕ್ಯಗಳನ್ನು ಆಲಿಸುವಾಗ ಆತ್ಮನ ಸಹಾಯವನ್ನು ದಯಪಾಲಿಸಿ, ಆತ್ಮ ಮಾಡಿಕೊಳ್ಳುವ ಮನಸ್ಸು ದಯಪಾಲಿಸಿ, ಅನುಸರಿಸುವಂಥ ಜ್ಞಾನ ದಯಪಾಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಇವತ್ತಿನ ವಾಕ್ಯದ ಧ್ಯಾನವು ಸೇವೆಯ ಸಮಯ ಎಂಬುವ ಶೀರ್ಷಿಕೆಯನ್ನು ಒಳಗೊಂಡಿರತಕ್ಕಂಥದ್ದಾಗಿದೆ. ಸೇವೆಯ ಸಮಯ. ಪ್ರಸಂಗಿಯಲ್ಲಿ ತಿಳಿಸುವ ಹಾಗೆ ಸೂರ್ಯನ ಕೆಳಗೆ ಇರುವ ಪ್ರತಿಯೊಂದಕ್ಕೂ ಸಹ ಎಲ್ಲದಕ್ಕೂ ಒಂದೊಂದು ಸಮಯ ಇದೆ. ಪ್ರತಿಯೊಂದಕ್ಕೂ ಒಂದು ಸಮಯವಿದೆ. ಹುಟ್ಟುವುದಕ್ಕೂ ಒಂದು ಸಮಯ, ಸಾಯುವುದಕ್ಕೂ ಒಂದು ಸಮಯ, ಆರಂಭಿಸುವುದಕ್ಕೂ ಒಂದು ಸಮಯ, ಅಂತ್ಯಗೊಳಿಸುವುದಕ್ಕೂ ಒಂದು ಸಮಯ, ನೆಡುವುದಕ್ಕೂ ಒಂದು ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವುದಕ್ಕೂ ಒಂದು ಸಮಯ, ನಗುವುದಕ್ಕೂ ಒಂದು ಸಮಯ, ಅಳುವುದಕ್ಕೂ ಒಂದು ಸಮಯ. ಈ ರೀತಿ ಪ್ರತಿಯೊಂದಕ್ಕೂ ಒಂದು ಸಮಯ ಎನ್ನುವಂಥದ್ದು ಇದೆ ಎನ್ನುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು, ಸೇವೆಯ ಸಮಯ. ಸೇವೆ ಅಂತಂದರೆ ಅನೇಕ ಸೇವೆ ಎಂಬುದಾಗಿ ಭಾವಿಸಿಕೊಂಡು ಸ್ವಾರ್ಥಪೂರಿತವಾಗಿ ಕೆಲಸ ಮಾಡುವಂಥದ್ದು ಇದೆ ಈ ಲೋಕದಲ್ಲಿ ನಾವು ಗಮನಿಸ್ತೇವೆ ಅನೇಕ ಕಡೆ. ಆದರೆ ಸೇವೆ ಎಂಬುದಾಗಿ ನಾವು ಹೇಳುವಾಗ ಅದು ನಿಸ್ವಾರ್ಥ ಸೇವೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಏನನ್ನು ಪ್ರತಿಯಾಗಿ ಬಯಸದೆ ಮಾಡುವಂಥದ್ದೇ ಸೇವೆ. ಈ ಲೋಕದಲ್ಲಿರುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಆತನು ತಿಳಿಸ್ತಾನೆ, ಮನುಷ್ಯ ಕುಮಾರನು ಸೇವೆ ಮಾಡುವುದಕ್ಕಾಗಿ ಬಂದಿದ್ದಾನೆ ಹೊರತಾಗಿ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ. ಆ ಸೃಷ್ಟಿಕರ್ತನು ಸೇವೆಯನ್ನು ಮಾಡುವುದಕ್ಕಾಗಿ, ಅದು ನಿಸ್ವಾರ್ಥ ಸೇವೆ, ಪ್ರತಿಫಲಾಪೇಕ್ಷೆಯನ್ನು ಬಯಸದ ಸೇವೆ, ಸಮಾಜ ಕಲ್ಯಾಣಕ್ಕಾಗಿ, ಮನುಷ್ಯರ ಉಜ್ವಲ ಭವಿಷ್ಯಕ್ಕಾಗಿ, ಮನುಷ್ಯರ ಉನ್ನತಿಗಾಗಿ ಮಾಡಿರ್ತಕ್ಕಂಥ ಸೇವೆ. ಅದು ಮಹತ್ತರವಾಗಿರ್ತಕ್ಕಂಥ ಸೇವೆ. ನಾಶನದಲ್ಲಿ ನಡೆಯುವಂಥ ಅನೇಕರನ್ನು ಸತ್ಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಪರಲೋಕ ರಾಜ್ಯವನ್ನು ಸೇರಬೇಕೆನ್ನುವಂಥ ಒಂದು ಮನಸ್ಥಿತಿಯನ್ನು ಅವರು ಹೊಂದಿಕೊಳ್ಳುವಂತೆ, ನಾವು ಬಂದಿರತಕ್ಕಂಥ ಒಂದು ಲೋಕ ಎನ್ನುವಂಥದ್ದಿದೆ, ಪರಲೋಕ ರಾಜ್ಯವನ್ನು ನಾವು ಸೇರಬೇಕೆಂಬುದನ್ನು ಮರೆಯದಂತೆ ಅವರನ್ನು ಎಚ್ಚರಪಡಿಸಿ ಆ ಪರಲೋಕ ರಾಜ್ಯಕ್ಕಾಗಿ ಶುದ್ಧ ಮನಸ್ಸಿನಿಂದ ಸಿದ್ಧಪಡಿಸುವುದಕ್ಕಾಗಿ ತನ್ನ ಸೇವಕರನ್ನು ಈ ಲೋಕದಲ್ಲಿ ಇದ್ದಾಗ ಕಳಿಸಿಕೊಡ್ತಾರೆ. ಅಪೊಸ್ತಲರನ್ನು ಕಳಿಸಿಕೊಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 18ನೇ ವಚನದಿಂದ ಆತನು ಹೇಳುವಂಥದ್ದು, ಲೋಕದ ಕಟ್ಟ ಕಡೆಗೆ ಹೋಗಿ ನಾನು ಹೇಳುವುದೆಲ್ಲವನ್ನೂ ಇತರರಿಗೆ ಕೈಗೊಳ್ಳುವಂತೆ ಅವರಿಗೆ ಬೋಧಿಸಿರಿ, ಅವುಗಳನ್ನು ಅನುಸರಿಸುವಂತೆ ನೀವು ಹೇಳಿಕೊಡ್ರಿ, ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಈಗೋ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ಹೇಳಿರ್ತಕ್ಕಂಥ ಸೃಷ್ಟಿಕರ್ತನು. ದೇವರ ಸೇವೆಯು ಮನುಷ್ಯರ ಉನ್ನತಿಗಾಗಿ, ಮನುಷ್ಯರ ಒಳಿತಿಗಾಗಿರ್ತಕ್ಕಂಥ ಸೇವೆ. ಅನೇಕರು ಹೇಳಿಕೊಳ್ತಾರೆ ಅಥವಾ ಅಲ್ಲಲ್ಲಿ ಬರೆದಿರ್ತಕ್ಕಂಥದ್ದು, ವಾಹನಗಳಲ್ಲಿ ಬರೆದಿರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸಿರಬೇಕು. ಏನು ಅಂತಂದರೆ ಸರ್ಕಾರದ ಸೇವೆಯಲ್ಲಿ ಎಂಬುದಾಗಿ. ಕೆಲವು ಕಚೇರಿಗಳಲ್ಲಿ ಹೋಗುವಾಗ ಉದಾಹರಣೆಗೆ ಎಷ್ಟು ಒಂದು ನಿರ್ಲಕ್ಷ್ಯ ಭಾವನೆಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ ಅಂತಂದರೆ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಒಮ್ಮೆ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಹೋಗಿರ್ತಕ್ಕಂಥ ಒಬ್ಬರು ಟಿಕೆಟ್ ತಗೊಳ್ಳೋಕೆ ಹೋಗಿರ್ತಾರೆ. ಇನ್ನೇನೋ ಕೆಲವು ನಿಮಿಷಗಳಲ್ಲಿ ಟ್ರೈನ್ ಬರ್ತಾ ಇದೆ. ಆದರೆ ಅಲ್ಲಿ ಒಬ್ಬರು ಮಾತ್ರ ಟಿಕೆಟ್ ಕೊಡ್ತಾ ಇದ್ದಾರೆ, ಸುಮಾರು ಜನ ಸಾಲಾಗಿ ನಿಂತಿದ್ದಾರೆ, ಇನ್ನೂ ಉಳಿದಂಥವರು ಒಳಗಡೆ ಕುಳಿತು ಮಾತಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಆವಾಗ ಇನ್ನೇನು ಟ್ರೈನ್ ಬರ್ತಾ ಇದೆ, ಅಲ್ಲಿ ಒಬ್ಬರು ನಾನು ಈ ಟ್ರೈನನ್ನು
ಮಿಸ್ ಆದರೆ, ಈ ಟ್ರೈನನ್ನು ಕಳೆದುಕೊಂಡ್ರೆ ಮತ್ತೆ ನಾನು ಬೇರೆ ಟ್ರೈನಿಗೆ ಹೋಗೋಕ್ಕೆ ಆಗುವುದಿಲ್ಲ ಈ ಸಮಯದಲ್ಲಿ ಎಂಬುದಾಗಿ ಅವರು ಕಿರಿಚಿಕೊಳ್ತಾರೆ. ಅಂದರೆ ಜೋರಾಗಿ ಮಾತನಾಡ್ತಾರೆ, ಅವರನ್ನು ಗದರಿಸ್ತಾರೆ. ಯಾಕೆ ಈ ರೀತಿ ನಿರ್ಲಕ್ಷ್ಯ ಭಾವನೆ ವಹಿಸ್ಕೊಳ್ತಾರೆ ಎಂಬುದಾಗಿ ಹೇಳಿದಾಗ, ಆವಾಗ ಅವರು ಒಳಗಡೆದ್ದವರು ಹೊರಗಡೆ ಬಂದು ಅವರು ಸಹ ಟಿಕೆಟ್ ಕೊಡುವುದಕ್ಕೆ ಅವರು ಮತ್ತೊಂದು ಚೇರಲ್ಲಿ ಕೂತ್ಕೊಳ್ತಾರೆ. ನೋಡಿ, ಸೇವೆ ಎಂಬುದಾಗಿ ಹೇಳಿಕೊಳ್ಳುವಾಗ ಕೇವಲ ಹೇಳಿಕೊಳ್ಳುವ ಹೆಸರು ಮಾತ್ರ ಸೇವೆ ಆಗಿರಬಾರದು. ಹೆಸರು ಸೇವೆ, ಮಾಡುವುದು ಸ್ವಂತ ಸೇವೆ ಆಗಿರಬಾರದು. ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥದ್ದು ಆ ರೀತಿಯಾದಂಥ ಸೇವೆಯಲ್ಲ. ಮನುಷ್ಯರ ಒಳಿತಿಗಾಗಿ, ಮನುಷ್ಯರ ಯೋಗಕ್ಷೇಮಕ್ಕಾಗಿ ಮಾಡುವಂಥ ಸೇವೆ, ಸತ್ಯ ಸ್ವಾರ್ಥೆಯನ್ನು ಇತರರಿಗೆ ತಿಳಿಸುವಂಥ ಒಂದು ಸೇವೆ ಎಂಬುದಾಗಿ ನಾವು ನೋಡ್ತೇವೆ. ಆತನ ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವಿಸುವಾಗ ಆತನು ಏನನ್ನೂ ಬಯಸಲಿಲ್ಲ. ಆತನಿಗಿರ್ತಕ್ಕಂಥ, ಆತನಿಗಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಆಹಾರವನ್ನು ಸಹ ಹಸಿದವರಿಗೆ ಆತನು ಹಂಚಿಕೊಟ್ಟು ಸೇವೆ ಮಾಡಿದ್ದಾನೆ. ಕುಷ್ಠರೋಗಗಳನ್ನು ಆತನು ವಾಸಿ ಮಾಡಿದ್ದಾನೆ. ಅನೇಕರಿಗೆ ನೆಮ್ಮದಿಯನ್ನು ನೀಡಿದೆ. ಅನೇಕರ ಕುಗ್ಗಿವಾದಂಥವರ ಮನಸ್ಸಿನಲ್ಲಿ ಆ ಒಂದು ಮುಖದಲ್ಲಿ ನಗುವನ್ನು ಉದ್ಭವಿಸ ಮಾಡುವುದಕ್ಕೆ ಆತನೇ ಮೂಲ ಕಾರಣನೂ ಸಹ ಆಗಿದ್ದಾನೆ. ಒಮ್ಮೆ ಒಬ್ಬ ದೈವ ಸೇವಕರು, ಕತ್ಲಾಗಿರುತ್ತದೆ, ಅವರೇನು ಊಟ ಮಾಡುವುದಕ್ಕೆ ಹೋಗಬೇಕು, ರಾತ್ರಿಯ ಸಮಯದಲ್ಲಿ ಊಟ ಮಾಡುವುದಕ್ಕೆ ಹೋಗಬೇಕು. ಆದರೆ ಅವ್ರಿಗೆ ಊಟ ಮಾಡುವುದಕ್ಕೆ ಮನಸ್ಸಿಲ್ಲ. ಯಾಕೆ ಅಂತಂದರೆ, ಅವರು ದಿನದಲ್ಲಿ ಕೊನೆಯ ಪಕ್ಷ ಒಬ್ಬರಿಗಾದರೂ ಸಹ ದೇವರನ್ನು ಕುರಿತಾಗಿ ಹೇಳದಿದ್ದರೆ ಅವರು ಊಟ ಮಾಡುವುದಿಲ್ಲ. ಇನ್ನೇನು ರಾತ್ರಿ ಸಮಯ, ಮಳೆ ಬರುವ ಸಾಧ್ಯತೆಗಳಿದೆ, ಗುಡುಗುತ್ತಾ ಇದೆ, ಮಿಂಚುತ್ತಾ ಇದೆ. ಆತನು ಹೊರಗಡೆ ಬಂದು ಊಟ ಮಾಡುವುದಕ್ಕೆ ಮುಂಚಿತವಾಗಿ ಆತನ ಹೊರಗಡೆ ಬಂದು ದೇವರ ಸೇವಕರು ನೋಡ್ತಾರೆ. ಯಾರಾದರೂ ದೇವರೇ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ, ದೇವರೇ ಯಾರಾದರೂ ಒಬ್ಬರು ನನಗೆ ನನ್ನ ಬಳಿಗೆ ಕಳುಹಿಸಿಕೊಡು, ನನಗೆ ಅವರನ್ನು ನೋಡುವ ಹಾಗೆ ಮಾಡು, ನಾನು ನಿಮ್ಮ ಬಗ್ಗೆ ಹೇಳಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಂದು ಛತ್ರಿಯನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಾರೆ. ಗುಡುಗು, ಮೋಡಗಳಾಗಿದೆ, ಮಳೆ ಬರುವ ಸಾಧ್ಯತೆಗಳಿದೆ. ಆದ್ದರಿಂದ ಹೊರಗಡೆ ಬರಬೇಕಾದ್ರೆ ಒಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಹೋಗಿ ಅವರು ತಗೊಂಡ್ಬಂದಿರ್ತಕ್ಕಂಥ ಆ ಒಂದು ಛತ್ರಿಯನ್ನು ನಡೆದುಕೊಂಡು ಹೋಗುವಂಥ ಆ ಒಬ್ಬ ವ್ಯಕ್ತಿ ಯಾವ ಛತ್ರಿ ಇಲ್ಲದೆ ಹೋಗ್ತಾ ಇರ್ತಾರೆ. ಆವಾಗ ತನ್ನಲ್ಲಿರ್ತಕ್ಕಂಥ ಒಂದು ಕೊಡೆ ಏನು ತೆಗೆದುಕೊಂಡು ಹೋಗಿ ಆತನಿಗೆ ಸಹಕಾರ ಮಾಡುವಾಗ ನಡೆದುಕೊಂಡು ಹೋಗ್ತಾ ಅವ್ರು ಕೇಳ್ತಾರೆ, ಎಲ್ಲಿ ಹೋಗ್ಬೇಕಂತಂದರೆ ಇದೇ ಬೀದಿಯಲ್ಲಿ ಸ್ವಲ್ಪ ಮುಂದೆ ಎಂಬುದಾಗಿ ಹೇಳುವಾಗ, ನಾನು ನಿಮ್ಮನ್ನು ಬಿಡ್ತೇನೆ ಬನ್ನಿ ಎಂಬುದಾಗಿ ಅವ್ರ ಜೊತೆಗೆ ಹೋಗ್ತಾ ಸೇವಕರು ಅವರ ಮನೆ ಮುಟ್ಟುವಷ್ಟರೊಳಗಾಗಿ ಆ ಸತ್ಯ ದೇವರ ಕ್ರಿಸ್ತನ ಬಳಿಗೆ, ಕ್ರಿಸ್ತನ ಕುರಿತಾಗ ಆತನು ಅವ್ರಿಗೆ ತಿಳಿಸ್ತಾರೆ. ಆವಾಗ ಹೋಗಿ ಅವರು ಊಟ ಮಾಡ್ತಾರೆ. ಎಂಥ ಒಂದು ಪ್ರತಿಷ್ಠೆಯ ಸೇವೆಯ ಮನೋಭಾವನೆ ಹೊಂದಿರತಕ್ಕಂಥ ದೇವ ಸೇವಕರು, ದೇವರ ಮಕ್ಕಳು ಇನ್ನೂ ಇದ್ದಾರೆ ಎನ್ನುವಂಥದ್ದೇ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. ಸತ್ಯವೇದದಲ್ಲಿ ಹೇಳ್ತದೆ ವಾಕ್ಯವು 2 ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ವಚನ, ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿ ತಿಳಿಸುವಂಥದ್ದಾಗಿದೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಎಂಬುದಾಗಿ. ಅನುಕೂಲವಿರಲಿ ಅನಾನುಕೂಲವೇ ಇರಲಿ, ರಾತ್ರಿ ಆದರೂ ಅಥವಾ ಹಗಲು ಆದರೂ, ಮಳೆಗಾಲದಲ್ಲಿ ಆದರೂ, ಬಿಸಿಲಿನ ಸಮಯದಲ್ಲಿ ಆದರೂ, ಯಾವುದೇ ಸಮಯವಾಗಲಿ, ರೋಗದ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಸಹ, ಅವಮಾನವು ಎದುರಿಸುತ್ತಿರುವ ಸಂದರ್ಭದಲ್ಲಿಯೂ ಸಹ, ನಿರಾಶೆಯಲ್ಲಿ ಬಿದ್ದಿರುವಾಗಲೂ ಸಹ, ಏನೇ ಪರಿಸ್ಥಿತಿಗಳು ಎದುರಾಗಲಿ, ಸತ್ಯವಾದ ತಿಳಿಸುವಂಥದ್ದು ದೇವರ ವಾಕ್ಯವನ್ನು ಸಾರು, ಸುವಾರ್ತೆಯನ್ನು ಇತರರಿಗೆ ತಿಳಿಸು, ದೇವರ ಸೇವೆ ಮಾಡು. ಯಾವಾಗಲೂ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸಹ ಆ ಸುವಾರ್ತೆ ಸಾರುವುದರಲ್ಲಿ ಆಸಕ್ತನಾಗಿರೆಂಬುದಾಗಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿದೆ. ಮಕ್ಕಳಿಗೆ ಮನೆಯಲ್ಲಿ ಶಾಲೆಗೆ ಹೋಗಬೇಕಾದ್ರೆ ಪರೀಕ್ಷೆಯ ಸಮಯವಾದರೆ ಸ್ವಲ್ಪ ಹುಷಾರಿಲ್ಲ ಎಂಬುದಾಗಿ ಮಕ್ಕಳು ಹೇಳಿದ್ರು ಸಹ, ನೀನು ಹೋಗಲೇಬೇಕು, ಆ ಶಾಲೆಗೆ ಹೋಗಬೇಕೆಂಬುದಾಗಿ ಅವರು ಹೇಳುವಂಥದ್ದನ್ನು ನಾವು ಗಮನಿಸ್ತೀವಿ. ಯಾಕಂದರೆ ನೀನು ಓದಬೇಕು, ಆ ಶಾಲೆಯಲ್ಲಿ ಹೋಗಿ ಪಾಠವನ್ನು ಕಲಿಬೇಕೆಂಬುದಾಗಿ. ಅಂದರೆ ಶಾಲೆಗೆ ಹೋಗುವುದರ ಪ್ರಾಮುಖ್ಯತೆಯನ್ನು ಕುರಿತಾಗಿ ಮಕ್ಕಳಿಗೆ ಹೇಳ್ತಾರೆ. ಈ ಲೋಕದಲ್ಲಿ ಕೆಲವು ದಿನಗಳ ಮಾತ್ರ ನಾವು ಜೀವಿಸ್ತೇವೆ. ಈ ಲೋಕದಲ್ಲಿನ ಅಲ್ಪಾಯುಷ್ಯದಲ್ಲಿ ಬದುಕುವುದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಯಾವ ರೀತಿ ಮಾಡಿಕೊಳ್ಳಬೇಕೆಂಬುದಾಗಿ ಹೇಳಿಕೊಡುವಂಥ ಮನುಷ್ಯರು ಪರಲೋಕಕ್ಕೆ ಸೇರಬೇಕಾದರೆ, ಪರಲೋಕ ರಾಜ್ಯವನ್ನು ನಾವು ಸೇರಬೇಕಾದರೆ ಅದಕ್ಕೆ ಇನ್ನೆಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕೆನ್ನುವಂಥದ್ದನ್ನು ನಾವು ಯಾಕೆ ಮರೆತು ಹೋಗ್ತೇವೆ? ನಾವು ಮಾತ್ರ ಸಿದ್ಧರಾಗುವುದಲ್ಲ, ಅನೇಕರನ್ನು ಆ ನಿತ್ಯ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ನಾವು ಸಿದ್ಧಪಡಿಸಬೇಕಾಗಿದೆ. ಇದೇ ಆ ಸೇವೆ ಮಾಡುವಂಥ ಸಮಯವಾಗಿದೆ.
ನಾವು ಬದುಕಿದ್ದೇವೆ ಅಂದರೆ ನಾವು ದೇವರಿಗಾಗಿ, ದೇವರ ಸೇವೆ ಮಾಡುವುದಕ್ಕಾಗಿ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇಡಲ್ಪಟ್ಟಿದೆ. ನಮಗೂ ಇನ್ನೂ ಆ ಸೇವೆಯ ಸಮಯ ಇದೆ ಎಂಬುದಾಗಿ ಅರ್ಥ. ಜೀವವಿದೆ ಅಂದರೆ ಮಾಡುವ ದೇವರ ಕೆಲಸ ಮಾಡುವಂಥದ್ದು ಇದೆ ಎಂಬುದಾಗಿ ಅರ್ಥ. ಸೇವೆಯ ಸಮಯ ಇದೆ. ಒಂದು ವೇಳೆ ನಮ್ಮ ಉಸಿರು ನಿಂತು ಹೋಯಿತು, ಈ ಲೋಕಯಾತ್ರೆ ನಾವು ಮುಗಿಸ್ಕೊಂಡು ಹೋಗಿದ್ದೇವೆ ಎಂಬುದಾದರೆ, ಈ ಲೋಕಯಾತ್ರೆ ಮುಗಿಸ್ಕೊಂಡು ಹೋಗಿರ್ತಕ್ಕಂಥವರಿಗೆ ಆ ಸೇವೆಯ ಸಮಯ ಮುಕ್ತಾಯವಾಯಿತು ಅವರಿಗೆ. ಆದರೆ ಜೀವಂತವಾಗಿರ್ತಕ್ಕಂಥ ನಮಗೆ ಈ ಲೋಕವನ್ನು ಬಿಟ್ಟು ಹೋಗುವವರೆಗೆ ದೇವರ ಸೇವೆ ಮಾಡುವ ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ. ಆಮೋಸ ಪ್ರವಾದನೆಯ ಗ್ರಂಥ 8ನೇ ಅಧ್ಯಾಯವನ್ನು ನಾವು ನೋಡಬೇಕಾದ್ರೆ, ಆಮೋಸ ಪ್ರವಾದನೆಯ ಗ್ರಂಥದಲ್ಲಿ 8ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ ಈ ರೀತಿ ಆ ಒಂದು ವಾಕ್ಯವು ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. 8:11 ಈ ರೀತಿ ತಿಳಿಸ್ತದೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು. ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಆದರೂ ಅದು ಸಿಕ್ಕದು. ದೇವರ ವಾಕ್ಯವಿಲ್ಲದ ಸಮಯ ಬರುತ್ತದೆ. ವಾಕ್ಯಗಳನ್ನು ಆಲಿಸಬೇಕೆನ್ನುವಂಥ ಹಂಬಲಿಕೆ ಮನಸ್ಸು ಇದ್ದರೂ ಸಹ ವಾಕ್ಯವನ್ನು ಸಾರುವ ಮನುಷ್ಯರು ಇಲ್ಲದೇ ಇರುವ ಪರಿಸ್ಥಿತಿಗಳು ಸಹ ಬರಲಿವೆ. ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಆಯುಷ್ಯದಲ್ಲಿ ದೇವರ ಸೇವೆ ಮಾಡುವುದಕ್ಕಾಗಿ ಎಷ್ಟನ್ನು ನಾವು ಉಪಯೋಗಿಸಿದ್ದೇವೆ ಎನ್ನುವಂಥದ್ದನ್ನು ಒಮ್ಮೆ ಯೋಚಿಸಬೇಕಾದರೆ, ಒಂದು ವೇಳೆ ನಾನು ದೇವರ ಸೇವೆ ಮಾಡಿದ್ದು ಸ್ವಲ್ಪವೇ ಎಂಬುವುದು ನಮಗೆ ಸಿಗ ಉತ್ತರವಾಗಿದ್ದರೆ ಖಂಡಿತ ಸಮಯವನ್ನು ವ್ಯರ್ಥ ಮಾಡಿದ್ದೇವೆ ಎಂಬುದೇ ಅದರ ಅರ್ಥ. ದೇವರ ಸೇವೆ ಮಾಡುವುದಕ್ಕಾಗಿ ನೇಮಿಸಲ್ಪಟ್ಟಿರ್ತಕ್ಕಂಥ ನಾವುಗಳು, ದೇವರ ಮಕ್ಕಳಾಗಿ ಕರೆಯಲ್ಪಡುವಂಥ ನಾವುಗಳು, ಆತನ ಸತ್ಯವಾಗಳನ್ನು ಇತರಿಗೆ ತಿಳಿಸುವುದಕ್ಕಾಗಿ ನಾವು ಯಾವತ್ತೂ ಸಹ ಉತ್ಸುಕತೆಯಿಂದಿರಬೇಕು. ಸತ್ಯವನ್ನು ಗ್ರಹಿಸಿಕೊಂಡವರು ಸತ್ಯವನ್ನು ಇನ್ನೊಬ್ಬರಿಗೆ ತಿಳಿಸುವ ಜವಾಬ್ದಾರಿಕೆ ನಮ್ಮ ಮೇಲೆ ಇರುವಂಥದ್ದಾಗಿದೆ. ದೇವರು ಅನೇಕ ವಾಸ್ತವ ಸತ್ಯಗಳನ್ನು ಮನುಷ್ಯರಾದ ನಮಗೆ ತಿಳಿಸುವುದಕ್ಕಾಗಿ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಜ್ಞಾನೋಕ್ತಿಗಳಲ್ಲಿ 6ನೇ ಅಧ್ಯಾಯದ 6ನೇ ವಚನದಿಂದ ನಾವು ನೋಡುವಾಗ 6:6 ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನೆಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಅಂದರೆ ಇರುವೆಯ ಕುರಿತಾಗಿ ಯಾಕೆ ಇಲ್ಲಿ ತಿಳಿಸಲ್ಪಟ್ಟಿದೆ ಅಂತಂದರೆ, ಸಮಯದ ಪ್ರಜ್ಞೆ ಇದೆ ಇರುವೆಗೆ. ಸುಗ್ಗಿಯ ಕಾಲದಲ್ಲಿ ತೀನಿಯನ್ನು ಕೂಡಿಸಿಡುವಂಥ ಆ ಸಂದರ್ಭದಲ್ಲಿ ಅದೇನು ಮಾಡ್ತದೆ, ಎಲ್ಲವನ್ನು ಕೂಡಿಸಿಟ್ಟುಕೊಳ್ತದೆ. ತೀನಿಯನ್ನು ಕೂಡಿಸಿಟ್ಟುಕೊಳ್ಳುವ ಆಹಾರವನ್ನು ಕೂಡಿಸಿ ಇಟ್ಟುಕೊಳ್ಳುವ ಆ ಸಮಯದಲ್ಲಿ ಅದು ನಿದ್ರೆ ಮಾಡುವುದಾದರೆ, ಆ ಒಂದು ಸುಗ್ಗಿಯ ಕಾಲ ಮುಗಿದ ನಂತರ ಆಹಾರಕ್ಕಾಗಿ ಅಲಿಬೇಕಾಗ್ತದೆ. ಆದರೆ ಆಹಾರ ಸಿಕ್ಕುವುದಿಲ್ಲ. ಆಹಾರ ಇಲ್ಲದ ಪ್ರಯುಕ್ತವಾಗಿ ಅದು ಸಾಯುವ ಸಂದರ್ಭಗಳು ಉಂಟಾಗ್ತವೆ. ಇವತ್ತು ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ, ನಮ್ಮ ಮನೆಯಲ್ಲಿದೆ, ಮನಸ್ಸಿನಲ್ಲಿಯೂ ಇದೆ. ಆದರೆ ಅದನ್ನು ಇನ್ನೊಬ್ಬರಿಗೆ ಸಾರುತ್ತಾ ಇಲ್ಲ, ತಿಳಿಸುತ್ತಾ ಇಲ್ಲ ಅಂತಂದರೆ ಅನೇಕರು ನಾಶವಾಗುತ್ತಿದ್ದಾರೆ. ಅನೇಕರು ನಾಶವಾಗುವುದನ್ನು ತಡೆಯುವ ಕೆಲಸವು, ಆ ನರಕಕ್ಕೆ ಹೋಗುವುದನ್ನು ತಡೆಯುವ ಕೆಲಸ ನಮ್ಮ ಜವಾಬ್ದಾರಿಕೆ ನಮ್ಮ ಮೇಲೆ ದೇವರು ಕೊಟ್ಟಿದ್ದಾರೆ. ಯಾವುದಾದರೂ ರೀತಿಯಲ್ಲಾಗಲಿ ಆ ಸೃಷ್ಟಿಕರ್ತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿದೆ. ಕೆಲವರನ್ನಾದರೂ ಆ ನರಕದಿಂದ ತಪ್ಪಿಸುವ ಜವಾಬ್ದಾರಿಕೆ ನಮ್ಮ ಮೇಲೆ ದೇವರು ಇಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾವು ಮರೆಯಬಾರದು. ಸತ್ಯವೇದದಲ್ಲಿ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಚನವನ್ನು ನಾವು ನೋಡುವಾಗ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 21ನೇ ವಚನ ಈ ರೀತಿ ತಿಳಿಸುವಂಥದ್ದಾಗಿದೆ ವಾಕ್ಯವು, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳು, ಎಲ್ಲರಿಗೂ ತಮ್ಮ ತಮ್ಮ ಕೆಲಸಗಳ ಭಾರವೇ ಅಧಿಕವಾಗಿದೆ, ಸಾಕು ಎನ್ನುವಂತೆ ಆಗಿದೆ ಎಂಬಂತೆ ತೊಡಗಿಕೊಂಡಿದ್ದಾರೆ. ಆದರೆ ದೇವರ ಕೆಲಸ, ದೇವರ ಸ್ವಾರ್ಥ ಸೇವೆಯನ್ನು ಸಾರುವುದರಲ್ಲಿ ತಮ್ಮನ್ನು ತಾವು ನಿಮಗ್ನರನ್ನಾಗಿ ಮಾಡಿಕೊಂಡಿರ್ತಕ್ಕಂಥವರು ಕೆಲವರು ಎನ್ನುವಂಥದ್ದು ಆಶ್ಚರ್ಯ ಉಂಟು ಮಾಡುವಂಥ ಒಂದು ವಿಷಯ. ಅದರಲ್ಲಿ ದೇವರ ಸೇವೆಯಲ್ಲಿ ನಿಮಗ್ನರಾಗಿರುವಂಥವರಲ್ಲಿ ನಾನು ಸಹ ಒಬ್ಬಳು ಎನ್ನುವಂಥದ್ದು ಸತ್ಯ ವಾಸ್ತವ ಆಗಿದ್ದರೆ
ಅದು ಆಶೀರ್ವದಿಸಲ್ಪಡುವಂಥ ಒಂದು ಸತ್ಯ ಸಂಗತಿ, ಸಂತೋಷ ಪಡುವಂಥ ಸಂಗತಿಯೇ ಆಗಿದೆ. ಎಲ್ಲರೂ ಸ್ವಕಾರ್ಯಗಳಲ್ಲಿ ತೊಡಗಿದ್ದಾರೆ. ನಾವು ಸಹ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ನನಗೆ ಸಮಯವಿಲ್ಲ, ಇನ್ನು ದೇವರ ಸೇವೆಯ ಸಮಯವು ಕುರಿತಾಗಿ ನನಗೆ ಕೇಳುವುದಕ್ಕೆ ಸಮಯವಿಲ್ಲ. ಅನೇಕರಿಗೆ ವಾಕ್ಯವನ್ನು ಆಲಿಸುವುದಕ್ಕೆ ಸಮಯವಿರುವುದಿಲ್ಲ, ಎಲ್ಲವನ್ನು ಮಾಡುವುದಕ್ಕೆ ಸಮಯ ಇರುತ್ತದೆ, ಎಲ್ಲವನ್ನು ಕೇಳುವುದಕ್ಕೆ ಸಮಯವಿರುತ್ತದೆ. ದೇವರ ವಾಕ್ಯವನ್ನು ಆಲಿಸದಿದ್ದರೆ ನಾವು ಇನ್ನೊಬ್ಬರಿಗೆ ಹೇಳುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಒಮ್ಮೆ ನಾವು ಯೋಚನೆ ಮಾಡೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 58ನೇ ವಚನ ಈ ರೀತಿ ತಿಳಿಸುವಂಥದ್ದಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಚನದಲ್ಲಿ ಈ ರೀತಿ ವಾಕ್ಯವು ತಿಳಿಸುವಂಥದ್ದಾಗಿದೆ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ದೇವರ ಸೇವೆ ಮಾಡುವಂಥವರು, ದೇವರ ಸೇವೆಯಲ್ಲಿ ಕಷ್ಟಪಡುವವರು ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾವತ್ತೂ ಸಹ ದೇವರ ಸೇವೆ ಮಾಡುವಂಥವರು ಮಾಡುವ ಕೆಲಸ ಅದು ನಿಷ್ಫಲವಾಗುವುದಿಲ್ಲ. ಕ್ರಿಸ್ತನ ಹೆಸರಿನಲ್ಲಿ ಮಾಡುವಂಥ ಆ ಸೇವೆ ಯಾವತ್ತೂ ಸಹ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಸತ್ಯವೇದ ಹೇಳ್ತದೆ, ಯಾವಾಗಲೂ ಅತ್ಯಾಸಕ್ತಿಯಿಂದ ಆ ಒಂದು ಸೇವೆಯನ್ನು ಮಾಡುವವರಾಗಿರು ಎಂಬುದಾಗಿ. ಸೇವೆಯ ಸಮಯವು ಇದಾಗಿದೆ. ನಾವು ಯಾವುದಾದರೂ ಒಂದು ವಸ್ತುವನ್ನು ಅಥವಾ ಒಂದು ವಾಹನವನ್ನು ನಾವು ಕೊಂಡುಕೊಂಡಿದ್ದಾದರೆ ಆ ವಾಹನವು ಇನ್ನೇನದು ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವವರೆಗೆ ಅದನ್ನು ಬಳಸ್ತೇವೆ. ಒಂದು ವಸ್ತುವನ್ನು ನಾವು ಕೊಂಡುಕೊಂಡಿರುವುದಾದರೆ ಅದು ಇನ್ನು ಉಪಯೋಗಕ್ಕೆ ಬರುವುದಿಲ್ಲ, ಅದನ್ನು ವ್ಯರ್ಥ ಎಂಬುದಾಗಿ ಎಣಿಸಿ ಅದನ್ನು ಬಿಸಾಡಬೇಕು ಎನ್ನುವರೆಗೆ ಅದನ್ನು ಉಪಯೋಗಿಸ್ತೇವೆ. ಒಂದು ಎತ್ತುಗಳನ್ನು ಕೊಂಡುಕೊಂಡಿರ್ತಕ್ಕಂಥ ರೈತರು ಏನು ಮಾಡ್ತಾರೆ, ಆ ಎತ್ತುಗಳನ್ನು ಅವರ ವ್ಯವಸಾಯಕ್ಕಾಗಿ ಉಪಯೋಗಿಸ್ಕೊಳ್ತಾರೆ. ಒಮ್ಮೆ ಒಬ್ಬ ರೈತನು ಏನು ಮಾಡ್ತಾನೆ, ತನಗಿರ್ತಕ್ಕಂಥ ಎತ್ತುವನ್ನು ಏನು ಮಾಡ್ತಾರೆ, ಅವರು ಆ ಒಂದು ಎತ್ತಿನ ಮೇಲೆ ನೊಗವನ್ನು ಹಾಕಿ ನೊಗವನ್ನು ಇಡ್ತಾರೆ. ಆವಾಗ ಈಗಾಗಲೇ ಅದು ಆಯಾಸಗೊಂಡಿರ್ತದೆ ಎತ್ತು, ಆದರೂ ಸಹ ನನ್ನ ಯಜಮಾನನು ನೊಗವನ್ನು ಇಡುತ್ತಿದ್ದಾನೆ ಎಂಬುದಾಗಿ ಅರಿತುಕೊಂಡು ಆ ಒಂದು ಆಯಾಸಗೊಂಡಿರ್ತಕ್ಕಂಥ ಆ ಎತ್ತು ನೊಗದ ಕೆಳಗಡೆ ಬಂದು ಭುಜವನ್ನು ಇಡುತ್ತದೆ. ನಂತರ ಯಜಮಾನನು ಕೆಲಸ ಮಾಡುತ್ತಾ ಇರಬೇಕಾದ್ರೆ ಈಗಾಗಲೇ ಆಯಾಸಗೊಂಡಿರ್ತಕ್ಕಂಥ ಎತ್ತು ಕೆಲಸ ಮಾಡ್ತಾ 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 ಬಿದ್ದು ಹೋಗ್ತದೆ. ನಂತರ ಸ್ವಲ್ಪ ಸಮಯದಲ್ಲಿ ಸತ್ತು ಹೋಗ್ತದೆ. ನನ್ನ ಯಜಮಾನನು ನನಗಾಗಿ ಆತನು ಒತ್ತೊತ್ತಿಗೆ ಆಹಾರವನ್ನು ಆತನು ಕೊಡ್ತಾ ಇದ್ದಾನೆ, ಆದ್ದರಿಂದ ಆತನಿಗೆ ನಾನೇನು ಮಾಡಬೇಕು, ಆತನ ಕೆಲಸವನ್ನು ನಾನು ಮಾಡಬೇಕೆಂಬುದಾಗಿ ಅರಿತಿರ್ತಕ್ಕಂಥ ಮೂಕ ಪ್ರಾಣಿ ಆಯಾಸವಾದರೂ ಸಹ ಯಜಮಾನನ ಮಾತಿಗೆ ಮೀರದಂತೆ ಹೋಗಿ ಕೆಲಸ ಮಾಡಿ ಯಜಮಾನನ ಸೇವೆಯಲ್ಲಿ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಅದನ್ನು ಕಂಡು ಯಜಮಾನನು ಕಣ್ಣೀರು ಸುರಿಸ್ತಾನೆ. ನಮಗೆ ಜೀವವನ್ನು ಕೊಟ್ಟು ನಮಗೆ ಸರ್ವವನ್ನು ಕೊಟ್ಟು ಸ್ವತಃ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಕ್ರಿಸ್ತನ ಕುರಿತಾಗಿ ಆತನ ಸೇವೆಯಲ್ಲಿ ನಿರತರಾಗಿದ್ದೇವೆ ಎಂಬುವಂಥದ್ದು ಸತ್ಯವೇ, ಅಥವಾ ಆತನ ಸೇವೆಯನ್ನು ಮಾಡುತ್ತಿದ್ದೇವಾ? ಸ್ವಾರ್ಥ ಸೇವೆಯಲ್ಲಿ ನಿಮಗ್ನರಾಗಿದ್ದೇವಾ? ಮೂಕ ಪ್ರಾಣಿಗಳಿಗೆ ಗೊತ್ತು, ಆ ಮೂಕ ಪ್ರಾಣಿಗಳು ತಮ್ಮ ಮೇಲಿರ್ತಕ್ಕಂಥ ಯಜಮಾನರುಗಳಿಗೆ ಸೇವೆ ಮಾಡಬೇಕೆಂಬುದಾಗಿ, ನಿಷ್ಠಾವಂತರಾಗಿರಬೇಕೆಂಬುದಾಗಿ, ಆ ಯಜಮಾನರ ಮಾತನ್ನು ಮೀರಬಾರದೆಂಬುದಾಗಿ. ಎಲ್ಲ ಜೀವಿಗಳಲ್ಲಿಯೇ ಜ್ಞಾನಿ ಎಂಬುದಾಗಿ, ಜ್ಞಾನವುಳ್ಳಂಥ ಜೀವಿ ಎಂಬುದಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಮನುಷ್ಯರಾದ ನಾವುಗಳು ಆ ಸೃಷ್ಟಿಕರ್ತನ ಸೇವೆಯನ್ನು ಕುರಿತಾದ ಕೊನೆಯ ಪಕ್ಷ ಮನಸ್ಸಿನಲ್ಲಿ ಯೋಚನೆಯಾದರೂ ಮಾಡುತ್ತಿದ್ದೇವೆ. ಸುವಾರ್ತೆ ಸೇವೆಯನ್ನು ಮಾಡುವ ಇತರರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಸ್ವಾರ್ಥ ಸೇವೆಯಲ್ಲಿ ನಿಮಗ್ನರಾಗಿರ್ತಕ್ಕಂಥ ಬಂಧು ಬಳಗದವರನ್ನು ಬಿಟ್ಟು, ಆತ್ಮೀಯರನ್ನು ಬಿಟ್ಟು, ಸ್ವಸ್ಥಳಗಳನ್ನು ಬಿಟ್ಟು ಸ್ವಾರ್ಥ ಸೇವೆಯನ್ನು ಮಾಡುವಂಥ ಅನೇಕರಿಗೆ ಸಹಕಾರ ಮಾಡುವ ಮನಸ್ಸು ನಮ್ಮಲ್ಲಿ ಇದೆಯಾ? ಒಮ್ಮೆ ಯೋಚನೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋಣ. ಸೇವೆಯಲ್ಲಿ ಕಷ್ಟಪಟ್ಟರೆ ಏನು ಪ್ರಯೋಜನ? ಸ್ವಾರ್ಥ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಏನು ಪ್ರಯೋಜನ? ಅನೇಕರು ನಾಶನಕ್ಕೆ ಹೋಗುವಂಥವ್ರನ್ನು ನಾವು ತಪ್ಪಿಸುವುದಕ್ಕೆ ನಾವು ಕಾರಣಭೂತರಾಗ್ತೇವೆ. ಬೆಂಕಿಯ ನರಕದಿಂದ ನಾವು ತಪ್ಪಿಸುವುದರಲ್ಲಿ ನಾವು ಸಹ ಒಂದು
ಸಾಧನವಾಗಿ ಉಪಯೋಗಿಸಲ್ಪಡುತ್ತೇವೆ. ಮತ್ತು ಸ್ವಾರ್ಥ ಸೇವೆ ಮಾಡುವಾಗ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ನಮ್ಮ ಕುಟುಂಬದವರಿಗೂ ಸಹ ಆಶೀರ್ವಾದವು ಬರುವಂಥದ್ದಾಗಿದೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ, ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರ್ರಿ ಎಂದು ಯೋದ್ಯಳನ್ನು ಸಂತುಕೆಯನ್ನು ಪ್ರಬೋಧಿಸುತ್ತೇನೆ. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸ್ವಾರ್ಥೆಗೋಸ್ಕರ ಪ್ರಯಾಸ ಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಸ್ವಾರ್ಥ ಸೇವೆಯಲ್ಲಿ ಕಷ್ಟಪಟ್ಟವರು ಯಾರ್ಯಾರು ಸ್ವಾರ್ಥ ಸೇವೆಯಲ್ಲಿ ಕಷ್ಟಪಡ್ತಾರೋ, ಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೋ, ಸತ್ಯವೇದವು ತಿಳಿಸುವ ಹಾಗೆ ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಲ್ಪಟ್ಟಿವೆ, ಬರೆಯಲ್ಪಟ್ಟಿವೆ. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುತ್ತದೋ ಅವರು ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತಾರೆ. ಅವರು ಪರಲೋಕ ರಾಜ್ಯವನ್ನು ದ್ವಾರಗಳ ಮುಖಾಂತರವಾಗಿ ಪ್ರವೇಶಿಸುತ್ತಾರೆ. ಅವರು ಪರಲೋಕ ರಾಜ್ಯವನ್ನು ಆಹ್ವಾನದ ಮುಖಾಂತರವಾಗಿ ಪ್ರವೇಶಿಸುತ್ತಾರೆ. ದೇವದೂತರು ಅಂಥವರನ್ನು ಆಹ್ವಾನ ಮಾಡುವಂಥವರಾಗಿದ್ದಾರೆ ಪರಲೋಕ ರಾಜ್ಯಕ್ಕೆ. ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಎಂಬುದಾಗಿ ಹೇಳಲ್ಪಡ್ತಾರೆ. ದೇವರ ಸೇವೆಯಲ್ಲಿ ಪಡುವ ಪ್ರಯಾಸ ಯಾವತ್ತೂ ಸಹ ನಿಷ್ಫಲವಾಗುವುದಿಲ್ಲ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವಂಥ ಸುಸೌಭಾಗ್ಯವು ಆ ಸೃಷ್ಟಿಕರ್ತನ ಮನುಷ್ಯರಾದ ನಮಗೆ ಕೊಟ್ಟಿದ್ದಾರೆ. ದೇವರ ಸೇವೆ ಮಾಡುವುದು ಒಂದು ಅವಕಾಶ, ಅದು ಒಂದು ಮಹಾನ್ ಭಾಗ್ಯವಾಗಿದೆ. ಅನೇಕರು ತಾವು ಹೊಂದಿರತಕ್ಕಂಥ ಉನ್ನತ ಹುದ್ದೆಗಳನ್ನು ಸಹ ತ್ಯಜಿಸಿ ಬಂದು ಸುವಾರ್ಥ ಸೇವೆಯಲ್ಲಿ ನಿಮಗ್ನರಾಗಿದ್ದಾರೆ. ಯಾಕೆ ಅಂತಂದರೆ ಅವರು ಮಾಡುವಂಥ ವೃತ್ತಿಯಿಂದ ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಅವರು ಕೆಲಸ ಮಾಡಬಹುದು, ಸೇವೆ ಮಾಡಬಹುದು. ಅದರಿಂದ ಅವರ ಕುಟುಂಬವನ್ನು ನಡೆಸಬಹುದು, ಸ್ವಲ್ಪ ಸಹಾಯ ಮಾಡದಂತೆಯೂ ಸಹ ಆಗುತ್ತದೆ ಸಮಾಜಕ್ಕೆ. ಆದರೂ ಅಷ್ಟು ಉನ್ನತವಾದ ಮಟ್ಟದಲ್ಲಿ ಪ್ರಭಾವ ಬೀರುವುದಿಲ್ಲ. ಆದರೆ ಅದು ಈ ಜೀವ ಇರುವವರೆಗೆ ಮಾತ್ರ. ಆದರೆ ಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಈ ಲೋಕದಲ್ಲಿ ಇರುವಾಗ ಅವ್ರಿಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ ನಿತ್ಯ ಜೀವಕ್ಕೆ ಅವರನ್ನು ನಡೆಸುವುದಕ್ಕೆ ಅದು ಮಾರ್ಗವಾಗ್ತದೆ. ಈ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸೇವೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸೇವೆ ಯಾವುದಾದ್ರೂ ಇದೆ ಅಂತಂದರೆ ಅದು ದೇವರ ಸೇವೆ, ಸೃಷ್ಟಿಕರ್ತನ ಸೇವೆ, ಸ್ವಾರ್ಥೆಯ ಸೇವೆ, ಅನೇಕರಿಗೆ ಸತ್ಯದ ವಾಕ್ಗಳನ್ನು ಸಾರುವಂಥ ಸೇವೆ. ಆ ಸ್ವಾರ್ಥ ಸೇವೆಯ ಸಮಯವು ಇದಾಗಿದೆ. ನಮ್ಮಲ್ಲಿ ಜೀವ ಇದೆಯಾ ಅಂದರೆ ದೇವರ ಸೇವೆ ಮಾಡುವ ಕೆಲಸದ ಕರ್ತವ್ಯದ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸ್ವಾರ್ಥೆಯ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರಿಗೂ ಸಹಕಾರ ಮಾಡೋಣ. ಅನೇಕರನ್ನು ಸಿದ್ಧಪಡಿಸಿ ಕ್ರಿಸ್ತನ ಎಣ್ಣೆ ಬರೋಣಕ್ಕಾಗಿ ನಾವು ಶುದ್ಧರಾಗಿ ಸಿದ್ಧರಾಗಿರೋಣ. ಆ ರೀತಿ ಇರುವಂಥ ದೇವರು ನಮಗೆ ಸಹಾಯವನ್ನು ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇಲ್ಲಿವರೆಗೆ ವಾಕ್ಯವನ್ನು ಆಲಿಸುವಂಥ ಸಹಾಯ ಮಾಡಿದ್ದೀರಾ. ಯೇಸುವೇ, ನಿಮ್ಮ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಾ ಸ್ವಾರ್ಥ ಸೇವೆಯ ಸಮಯವು ಇದೇ ಆಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸ್ವಾರ್ಥ ಸೇವೆಯಲ್ಲಿ ನಿಮಗ್ನರಾಗಿರುವ ಹಾಗೆ ಸ್ವಾರ್ಥ ಸೇವೆಯಲ್ಲಿ ಇದ್ದಂಥವರಿಗೆ ಸಹಕಾರ ಮಾಡುವಂಥ ಮನಸ್ಸು ನಮಗೆ ದಯಪಾಲಿಸಿ ನಡೆಸಿರಿ. ಕುಟುಂಬವಾಗಿ ಸ್ವಾರ್ಥ ಸೇವೆ ಸಾರುವಂಥ ಸಹಾಯ ನಡೆಸಿರಿ. ಸಮಾಜವಾಗಿ ಸಭೆಯಾಗಿ ಸೇವೆಯಲ್ಲಿ ತೊಡಗುವಂತೆ ಸಹಾಯ ನಡೆಸಿರಿ. ವಾಕ್ಯವನ್ನು ವೀಕ್ಷಿಸಿರ್ತಕ್ಕಂಥ ಆಲಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನ ದೇವರೇ ನೀವು ಆಶೀರ್ವಾದ ನಡೆಸಿರಿ. ಕ್ರಿಸ್ತನ ನಾಮದಲ್ಲಿ ಬೀಳುತ್ತೇವೆ ತಂದೆ. ಆಮೇನ್.